ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅಲೆಮಾರಿಗಳು. ನಾವಿವತ್ತು ತಿಮ್ಮಪ್ಪನ ಬೆಟ್ಟ ಹತ್ತಿದ್ದೀವಿ. TSBC ನಾವು ಬೆಳಗ್ಗೆ 5 o'clockಗೆ ಎಬ್ಬಿಸಿ ಒಂದು 5:30ಗೆ ಬೆಂಗಳೂರು ಕದಂಬಾತ್ರ ಬಿಟ್ಟು ಈಗ ಒಂದು 6 ಗಂಟೆ ಆಗಿದೆ. ಬಂದಿದ್ದೀವಿ ಸನ್ರೈಸ್ ನೋಡೋದಕ್ಕೆ. ನೋಡಿ ಸನ್ರೈಸ್ ಕಾಣಿಸ್ತಿದೆ, ಸನ್ರೈಸ್ ಆಗ್ತಿದೆ. ಸೊ ಈ ಒಂದು ರೈಡನ್ನು ಡಿಫ್ರೆಂಟಾಗಿ ಸ್ಪೆಷಲಾಗಿ ಮಾಡ್ತಾಯಿದ್ದೀವಿ. ಬಾಗರು ತಿಂಡಿ ತಿನ್ನೋಣ ಅಂತ ನೋಡಿ ಎಲ್ಲ ಫುಲ್ ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ಮಸಾಲೆ ಐಟಮ್ಸು ಏನೇನು ಬೇಕೋ ಎಲ್ಲ ಮಾಡೋದಕ್ಕೆ. ಏನು ಮಾಡ್ತೀವಿ ಅಂತ ಇಲ್ಲಿ ಹೇಳಲ್ಲ, ಮಾಡ್ತಾ ಮಾಡ್ತಾ ತೋರಿಸ್ತೀನಿ. ಗ್ಯಾಸ್ ಸಮೇತ ಎಲ್ಲ ಪ್ರಿಪೇರ್ ಆಗಿ ಬಂದಿದೆ. ಇವತ್ತಿನ ಚೆಫು ಒಳ್ಳೆ ನಿಕ್ಕಿತಾನೆ. ಏಯ್ ಸ್ವಲ್ಪ ಹೆಲ್ಪ್ ಮಾಡ್ರಪ್ಪ ಚೆಫ್ಗೆ. ಹಾಯ್ ಬ್ರೋ, ಯಾಕೆ ಲೇಟ್ ಆಗೋಯ್ತು? ಅಲ್ಲಿ ಟರ್ನಿಂಗಲ್ಲಿ ನೋಡಿದೆ ನಿಮ್ಮನ್ನ, ಆಮೇಲೆ ತಿರ್ಗಿ ಹಿಂದೆ ಹೋಗ್ಬಿಟ್ರಿ. ಆ ಫ್ಲೈಓವರ್ ಅದು ಬೈಪಾಸ್ ಹತ್ರ ನೀವು ತಾನೇ ಹೇಳೋದು? ಅದೇ ಅಲ್ಲಿ ಬೈಪಾಸ್ ಟರ್ನಿಂಗ್ ಹತ್ರ ರೈಟ್ ಸೈಡ್ ಟರ್ನ್ ಮಾಡಿದ್ರಲ್ಲ, ಅಲ್ಲಿ ನೋಡಿದೆ ನಿಮ್ಮನ್ನ. ಬಂದ್ರಿಗೆ ಅನ್ಕೊಂಡೆ ನಾನು. ನೀವೇ ಮೆತ್ತಿಗೆ ಅದು ಫೋರ್ಸಾಗಿ ಬರುತ್ತೆ. ಅದು ಬಿಸಿ ಬರುತ್ತಪ್ಪ, ಬಿಸಿ ಬಿಸಿ ಬರುತ್ತೆ. ಹುಷಾರ್, ಬಿಸಿ ಬರುತ್ತೆ. Guys, while we cook your breakfast, you can enjoy the view. HF ಕುಕ್ ಮಾಡ್ತಾರೆ, ಸ್ವಲ್ಪ ಹೆಲ್ಪ್ ಮಾಡ್ರೋ. ಯಾರು ಎಣ್ಣೆ ಎತ್ತುತ್ತಾ ಇದ್ದಾರೆ? ಯಾವ ಎಣ್ಣೆ? ರಿಫೈಂಡ್ ಆಯಿಲ್. ರೋಮಿಯೋ ಹೈ ರೋಮಿಯೋ. ಅವನು ಫಸ್ಟ್ ಟೈಮ್ ಎಷ್ಟು ಜನ ನೋಡ್ತಾ ಇರೋದು ಈ ಥರ ಬಂದ್ಬಿಟ್ಟು, ಅದಕ್ಕೆ ಅವ್ನು ಗಾಬರಿ ಆಗ್ಬಿಟ್ಟಿದ್ದಾನೆ. ಇಲ್ಲಿ ಕಾಲಿಗೆ ಅದು ಸ್ವಲ್ಪ ಅವನಿಗೆ ಲಿಂಫ್ ಥರ ಬೆಳೆದಿದೆ. ಗಂಟಲ್ಲ, ಅದು ಒಂಥರ ಲಿಂಫ್ ಥರ ಬೆಳೆದಿದೆ. ಬಟ್ ಡಾಕ್ಟ್ರ್ ಕೇಳಿದ್ದಕ್ಕೆ ಅದು ಏನಾಗಲ್ಲ, ಪ್ರಾಬ್ಲಮ್ ಇಲ್ಲ ಅಂದರು. ನೀರು ಕೊಟ್ಟಿದ್ದೀವಿ. ಅವನು ಆಚೆ ಬಂದಿದ್ದಾನಲ್ಲ, ಫಸ್ಟ್ ಟೈಮ್ ಬಂದಿದ್ದಾನೆ. ಈ ಜನ ನೋಡ್ತಿರೋದವನು, ಅದು ಗಾಬರಿ ಅವನಿಗೆ. ಅವನಿಗೆ ಜನ ತುಂಬ ಇಷ್ಟ. ಮನೆಗೆ ಯಾರನ್ನ ಬಂದರೆ ನೈಟ್ ಫುಲ್ಲು ಸೂರ್ಯ ಅಲ್ವಾ, ಸೂರ್ಯ ಮಲ್ಕೊಂಡಿದ್ರೆ ಹಿಂಗೆ ಅವನ ದೊಡ್ಡ ಮಲ್ಕೊಂಡಿದ್ದ ಅವನು. ಬಿಸಿ ಇದೆಯಾ? ಇರಪ್ಪ ಒಂದು ಸೆಕೆಂಡು, ಎಲ್ಲ ಗಾಬರಿ ಮಾಡ್ಬೇಡ್ರಿ ಪಾಪ. ಚೆಫ್ ಗಾಬರಿ ಆಗೋದ್ರು. ಇಲ್ಲ ಬ್ರೋ, ಅದು ಸ್ವಲ್ಪ ಡ್ರೈ ಆಗ್ಬೇಕಲ್ಲ, ಬೇಯ್ಬೇಕಲ್ಲ. ಕರೆಕ್ಟು, ಎಲ್ಲರೂ ನಿಂತ್ಕೊಂಡ್ಬಿಟ್ಟಿದಾರಲ್ವಾ ವಿಡಿಯೋ ಮಾಡೋದಕ್ಕೆ. ಅದು ಇದು ಚೆಫ್ ಗಾಬರಿ ಆಗೋದ್ರು. ಬೇಯ್ಬೇಕಲ್ವಾ ಅಂದೆ. ಬೇಯ್ಬೇಕು, ಚೆಫ್ ಗಾಬರಿ ಆಗ್ಬಿಟ್ಟು. ಅಲ್ಲ ಚೆಫ್ ಗಾಬರಿ ಹಾಕಿ ಹಂಗೆ ಮಾಡಿದ್ರೆ ನೀವೇ ತಿನ್ಬೇಕು. ಆಮೇಲೆ ಸಹಿಸ್ಕೊಂಡು ತಿನ್ರಪ್ಪ ಎಲ್ಲ. ಆಮೇಲೆ ನೀವೇ ತಿನ್ಬೇಕು, ಬೇರೆ ವಿಧಿ ಇಲ್ಲ. ಅದೇ ಹೇಳ್ತಿರೋದು. ಚೆಫ್ ಗಾಬರಿ ಮಾಡ್ಬಿಟ್ರೆ ನೀವು ಆಮೇಲೆ ನೀವೇ ತಿನ್ಬೇಕು. ಬ್ರೋ ಹಾಕೊಂಬಿಡಿ ಎಲ್ಲ ಇಲ್ಲಿ. ಸೈಡಕ್ಕೆ ಹೇಳ್ತೀನಿ. ಜೂನಿಯರ್ ಚೆಫ್ ಅವರು ಅಕ್ಕಿ ವಾಶ್ ಮಾಡ್ತವ್ರೆ. ಕಷ್ಟಪಟ್ಟು ಅಡುಗೆ ಮಾಡ್ತಿದ್ರೆ ಇವನೇನೋ ಫೋಕಸ್ ಮಾಡ್ತಾವೆ. ಬರ್ತೈತೆ. ನೀವು ಅಡುಗೆ ಮಾಡ್ತೀರಾ ಬ್ರೋ? ಹಾಂ, ಸ್ವಲ್ಪ ಅಷ್ಟೇ ಇಷ್ಟ ಬರುತ್ತೆ. ಅಂದರೆ ಜಾಸ್ತಿ ಜನಕ್ಕೆಲ್ಲ ಮಾಡ್ತೀರಾ? ಜಾಸ್ತಿ ಗ್ಯಾಂಗ್ ಹೋದಾಗ ಒಂದು 10 ಜನ ಅರ್ಥ ಮಾಡ್ಕೊತೀರ. ನಾನ್ ವೆಜ್ಜು ಬ್ರೋ. ನಾನ್ ವೆಜ್ ಹೆಂಗೆ ಮಾಡ್ರು ಎಣ್ಣೆ ಕುಡಿದಾಗ ಹೋಗ್ಬಿಡುತ್ತೆ. ವೆಜ್ಜು ಸ್ವಲ್ಪ ಕೆಟ್ಟೋಗ್ಬಿಟ್ರು. ಹಾಂ
ಅಲ್ಲೇಕಮ್ಮ ಬಿರಿಯಾನಿ ಎಲ್ಲ ಮಾಡ್ತೀವಿ. ಹಾಂ ಪಲಾವ್ಗೆಲ್ಲ ಫುಲ್ ರೆಡಿ ಮಾಡ್ಕೊಂಡು ಬಂದಿದ್ವಲ್ಲ. ಸೊ ಇಲ್ಲಿ ಏನೂ ಇಲ್ಲ, ಬಂದು ಜಸ್ಟು ಕುಕ್ ಮಾಡೋದಷ್ಟೇ ಕೆಲಸ ಇದ್ದಿದ್ದು. ಆಲ್ಮೋಸ್ಟ್ ಇವಾಗ ಅಕ್ಕಿ ಹಾಕಿದ್ದೀವಿ, ಅದು ಬೇಯಬೇಕಷ್ಟೇ. ಸೊ ಅಷ್ಟರಲ್ಲಿ ನಂದು ಡ್ರೋನ್ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ನಿಮಗೆ ಒಂದು ಡ್ರೋನ್ ಶಾಟು ಬಡ್ವಿ ತೋರಿಸ್ತೀನಿ ನೋಡಿ. ಸ್ಟಾರ್ಟಪ್ ಅಲ್ಲಿ ಇಲ್ಲೇ ಇದಾರಲ್ಲ ಮನೋಜರೇ, ಏನು ರಾಯ್ತಾವಲ್ಲ ಖಾಲಿ ಚಾಯ್ವಲ್ಲ ಗೊತ್ತಾ, ರಾಯ್ತಾವಲ್ಲ. ಅದಕ್ಕಿಂತ ವಾಟರ್ ಬೇಕಿತ್ತು ನಮಗೆ, ವಾಟರ್ ಸ್ವಲ್ಪ ಬೇಡ 1 ಲೀಟ್ರಿಗೆ ಅಷ್ಟು ಅಲ್ಲ, ಇದೇ ಜಾಸ್ತಿ ತುಂಬ ತೆಳಗಾಗ್ಬಿಟ್ರೆ ಹೋಟ್ಲಾಗ ಹೋದ ಆಗುತ್ತೆ. ಆಮೇಲೆ ಈ ಶೇರ್ ಅಂಬೂರ್ ಬೇಯಲ್ಲಿ ಕೊಡ್ತಾರಲ್ಲ ಹಂಗ ಹೋಗೋದು. ರೆಡಿ ಆಯ್ತಲ್ವಾ? ಮತ್ತೆ ಸರ್ವ್ ಮಾಡ್ಕೊಳ್ಳೋಣ. ಊಟ ಮಾಡ್ಬಿಟ್ಟು ಮಾತಾಡ್ಬಿಟ್ಟು ಆಶೀರ್ವಾದ ಮಾಡಬೇಕು. ನನಗಲ್ಲ. ಸೊ ಪಲಾವ್ ಮುಗೀತು. ಟೇಸ್ಟ್ ಹೆಂಗಿದೆ ಬ್ರೋ? ಟೇಸ್ಟ್ ಹೆಂಗೆ ಬಂದಿದೆ? ಚೆನ್ನಾಗಿ ಬಂದಿದ್ಯಾ? ಅವರು ಸಪೋರ್ಟಿಂಗ್ ಚೆಫ್, ನಾನು ಹೆಲ್ಪರ್. ಮಾದೇಬ್ರ ತಾಳೆ ನೀವೀಗ ತಗೊಳ್ಳಿ ಮಾದೇಬ್ರ ತಾಳೆ ತಗೋತೀನಿ ರೀ. ಪಲಾವ್ ಮುಗಿದಿದೆ. ಆಲ್ಮೋಸ್ಟ್ ಇಲ್ಲಿ ಮೊಸರು ಬಜ್ಜಿ ಆಗುತ್ತೆ. ಇಲ್ಲಿ ಯಾರಿಗಾದ್ರೂ ಮೊಸರು ಬಜ್ಜಿ ಬೇಕಾ? ನೋಡೋದಕ್ಕೆ ಪ್ಲೇಸ್ ಅಲ್ಲಿ ಇದಿದೆ, ಬಟ್ ನಮ್ಮ ಬೈಕರ್ಸ್ಗೆ ಅಂತ ನಾರ್ಮಲ್ ಆಕ್ಸಿಸ್ ಅಲ್ಲಿ ಹೋದ್ರೂ ಹೋಗ್ಬೋದಾ ಬೆಟ್ಟಕ್ಕೆ, ಆ ತರ ಇದೆ. ನಾರ್ಮಲ್ ಬೈಕರ್ಸ್ ಓಕೆ, ಬಟ್ ಕಡೆ ಬಾರೋಮಿ ಓಕೆ ಅನ್ಸಿದ್ರು. ಇದು ಮಾತ್ರ ಅಲ್ಲೇನು ಅಂತ ಬೆಟ್ಟನೂ ಇಲ್ಲ, ಏನು ಇಲ್ಲ, ಅದು ಸುಮ್ಮನೆ ವ್ಯೂಗೋಸ್ಕರ. ರೋಮಿಯೋ ತೂತಾಕ್ಬಿಡುತ್ತೆ. ರೋಮಿಯೋ ಗಾಬರಿಗೆ ಬಿಡ ಅವ್ನು ಗಾಬರಿ ಕಡೆ ಹೊಡೋಗ್ಬಿಡ್ತಾನೆ. ಪಲಾವ್ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಬಾಯ್ ರೋಮಿಯೋ, ಕಮ್ ವಿತ್ ಮೀ ಬಾಯ್ಲಿ, ಅಲ್ಲ ಬಿಡ ಬಾಯ್ಲಿ, ಕಮ್ ಹಿಯರ್. ಗುಡ್ ಬಾಯ್ ಹೇಳಿದ ಮಾತು ಕೇಳಬೇಕು. ಗುಡ್ ಬಾಯ್. ವಿತ್ ಫ್ರೀ ಬರ್ಡ್ ರೋಮಿಯೋ ಅಲ್ಲ ಬಿಡ ಬಾಯ್ಲಿ, ಕಮ್ ಹಿಯರ್. ಸಾಕು ಬಾಯ್ಲಿ, ರೋಮಿ ಬಾ. ಸಾಕು ಬಾಯ್ ಕಡೆ. ಹಾಂ ಮಾಡ್ತೀನಿ. ಬ್ರೇಕ್ಫಾಸ್ಟ್ ನಮಗೆ ಚೆನ್ನಾಗಿತ್ತು, ನಿಂಗಿತ್ತು ಗೊತ್ತಿಲ್ಲ. ಗಿವ್ ಯುವರ್ ರಿವ್ಯೂಸ್. ಸಿ ಯೂಶ್ವಲಿ ಬ್ರೇಕ್ಫಾಸ್ಟ್ ಆರ್ಗನೈಸ್ ಮಾಡಿದ್ರೆ ಹೋಟ್ಲಿಗೆ ಹೋಗ್ತೀವಿ, ಆನ್ ದ ವೇ ತಿನ್ಕೊಂಡು ಬಂದ್ಬಿಟ್ಟು ವ್ಯೂ ಪಾಯಿಂಟ್ ನೋಡಿಕೊಂಡು ಹಂಗೆ ಹೋಗ್ಬಿಡ್ತೀವಿ ಮನೆಗೆ. ಸೊ ಜಸ್ಟ್ ವಿ ಥಾಟ್ ಬ್ರೇಕ್ಫಾಸ್ಟ್ನೇ ಪ್ರಿಪೇರ್ ಮಾಡಿದ್ರೆ ಹೆಂಗಿರುತ್ತೆ ಅಂದ್ಬಿಟ್ಟು ಒಂದು ಥಾಟ್ ಬಂತು. ಸೊ ಅದೇನದು ಬಾಗಿಲು ತಿಂಡಿ ಮಾಡೋಣ ಅಂತ ಒಂದು ನೇಮ್ ಮಾಡಿಬಿಟ್ಟು ಸಪೋರ್ಟ್ ಹುಡುಗರೆಲ್ಲ ಬಾಯ್ಸ್ ಸೇರಿಕೊಂಡು ವಿತೌಟ್ ಆಫ್ ಆರ್ಗನೈಸ್ ಲೈಕ್ ದಿಸ್. ಸೊ ಒಂದು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಂದು ಲಾಸ್ಟ್ ನೈಟ್ ವಿ ಹ್ಯಾಡ್ ಫುಲ್ಲಿ ಪ್ರಿಪೇರ್ಡ್. ಸೂರ್ಯ ಬಂದಿದ್ದ, ಆಮೇಲೆ ಜೀವನ್ ಬಂದಿದ್ದ, ನಾನು ನನ್ನ ವೈಫು ಸೇರಿಕೊಂಡು ತರಕಾರಿ ಎಲ್ಲ ಕಟ್ ಮಾಡಿ ಎಲ್ಲ ಫುಲ್ ಪ್ರಿಪೇರ್ ಮಾಡ್ಕೊಂಡು ಬಂದು ಇಲ್ಲಿ ಏನು ಟೈಮ್ ತೊಗೋಬಾರ್ದು. ಬಿಕಾಸ್ ಐ ನೋ ಇಟ್ ವಿಲ್ ಟೇಕ್ ಎಲ್ಲ ಇಲ್ಲೇ ಬಂದು ಮಾಡಿದ್ರೆ ಇಟ್ ವಿಲ್ ಟೇಕ್ 2 to 3 hours ಮೋರ್ ಅಂತ. ಸೊ ಎಲ್ಲ ಇಲ್ಲೇ ಬಂದು ಮಾಡ್ಕೊಂಡು ಬಂದು ಇಲ್ಲಿ ಮಾಡಿದ್ವಿ. ಐ ಡೋಂಟ್ ನೋ ಹೌ ವಿ ಗಾಟ್ ಲೈಕ್ ಇಟ್ ಆರ್ ನಾಟ್. ಜಸ್ಟ್ ವಾಂಟ್ ಟು ನೋ ಹೌ ಯು ಫೆಲ್ಟ್ ಇಟ್ ಅಬೌಟ್ ಇಟ್ ಆ್ಯಂಡ್ ಹೌ ವಾಸ್ ಯುವರ್ ರೈಡ್ ಅಂತ ಒಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ. ಆ್ಯಂಡ್ ಟೆಲ್ ಅಬೌಟ್ ಯುವರ್ ಸೆಲ್ಫ್. ಆ್ಯಂಡ್ ಅಲ್ಲೋಗಿ ನಾನ್ ವೆಜ್ ಮಾಡ್ಕೊಂಡು ನೈಟ್ ಫುಲ್ ಚಿತ್ತಾಗ್ಬಿಡೋಣ. ಜಾಲಿ ಎಲ್ಲ ಜಾಲಿ. ಐ ರೈಡ್ GT 650. ಸೊ ಇದು ಬಂದ್ಬಿಟ್ಟು ನಂದು ಸೆಕೆಂಡ್ ರೈಡು. ಒಂದು ರೈಡು ಸನ್ಸೆಟ್ ವ್ಯೂ ಪಾಯಿಂಟ್ ಆಗಿತ್ತು, ಒಂದು ನೆಲಮಂಗಲ ತುಮಕೂರು ರೋಡಲ್ಲಿ. ಐ ಥಿಂಕ್ ಬರ್ಡೇ ಬೆಟ್ಟ ಅಂತ. ಅಲ್ಲಿ ನಾವು ಪೂರ್ತಿ ಬೆಟ್ಟ ಏರಿದ್ವಿ ಅಲ್ಲ, ಅಲ್ಲಾದ್ಮೇಲೆ ಐ ಯೂಸ್ ಟು ರೆಜಿಸ್ಟರ್ ಆ್ಯಂಡ್ ಹೋದ ಸತಿನೂ ರಿಜಿಸ್ಟರ್ ಮಾಡಿದ್ದೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ
ಓನರ್ಗೆ ಹೇಳಾರ್ದೆ ಗೇಟ್ ಹಾಕ್ಬಿಟ್ಟಿದ್ದಾರೆ, ಗಾಡಿ ತೆಗಿಯಕ್ಕಾಗಲ್ಲ. ನಾನು ಮನೋಜ್ ಅಣ್ಣಗೆ ಏನು ಅಂದಿದ್ದೀನಿ, ಬೆಳಗ್ಗೆ ಕಾಲ್ ಮಾಡಿಬಿಟ್ಟು ಎಮರ್ಜೆನ್ಸಿ ಆಗಿದೆ ನನಗೆ ಬರೋಕ್ಕಾಗ್ತಾ ಇಲ್ಲ. ಅಲ್ಲಿ ನೋಡಿದ್ರೆ ಗೇಟ್ ಓಪನ್ ಇಲ್ಲ, ಹೆಂಗೆ ಹೇಳ್ತೀನಿ ಓನರ್ಗೆ ಅಂತ. ಈ ಸತಿ ಆಗಲ್ಲ, ದೊಡ್ಡ ಗೇಟ್ ಇತ್ತು. ಓನರ್ ಬರ್ಬೇಕು GT sound ಮಾಡಿದ್ರೆ. ಹೇಳ್ಬೇಡ ನೀನ್ ಹೇಳ ರಮ್ಯ, ಹೇಳ ನೀನು. ನಿನ್ನ ತಂದೆ ತಾಯಿ ಹೆಂಗಿತ್ತು ಹೆಂಗಿತ್ತು ಹೆಂಗಿತ್ತು? ಸುಸ್ತು ಮಾಡ್ತಾ ಇದ್ದಾರೆ. ಆಯ್ತು ಸಾಕು. ನಾನು ಹಂಗೆ ಹೇಳ್ಬಾರ್ದು, ನಾನು ಯಾರು ತಂದೆ ತಾಯಿ ಯಾರು ಗೊತ್ತಿಲ್ಲ, ಬಟ್ ಇವರಿಬ್ರು ನನ್ನ ತಂದೆ ತಾಯಿ. ತುಂಬಾ ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು